ಮೇಕಳಿ ಗ್ರಾಮದ ಹೊರವಲಯದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಓರ್ವ ವಿದ್ಯಾರ್ಥಿನಿ ಸ್ಥಳದಲ್ಲೇ ಮೃತಪಟ್ಟ ದುರ್ಘಟನೆ ನಡೆದಿದೆ. ಶಾಲೆ ಮುಗಿಸಿಕೊಂಡು ಮನೆಗೆ ಮರಳುತ್ತಿದ್ದ ಇಬ್ಬರು ಸಹೋದರಿಯರ ಮೇಲೆ ವೇಗವಾಗಿ ಬಂದ ಕಾರು ಗುದ್ದಿದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಓರ್ವ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಮತ್ತೊಬ್ಬ ಬಾಲಕಿ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಮೃತ ವಿದ್ಯಾರ್ಥಿನಿಯನ್ನು ಜಯಶ್ರೀ ಕೊಟ್ರೆ ಎಂದು ಗುರುತಿಸಲಾಗಿದ್ದು, ಮೃತ ಬಾಲಕಿಯ ಹಿರಿಯ ಸಹೋದರಿ ಗಂಭೀರವಾಗಿ ಗಾಯಗೊಂಡಿದ್ದು, ತಕ್ಷಣವೇ ಬೆಳಗಾವಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನೆ ಮಾಡಲಾಗಿದ್ದು, ಅವಳ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಎಂದು ಸ್ಥಳೀಯ ವೈದ್ಯರು ಸಹಿತ ತಿಳಿಸಿದ್ದಾರೆ. ಇಬ್ಬರು ಸಹೋದರಿಯರು ರಾಯಭಾಗ ತಾಲೂಕಿನ ಮೇಕಳಿ ಅನುದಾನಿತ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯರು ಎಂದು ತಿಳಿದು ಬಂದಿದ್ದು, ನಾಗರಮುನ್ನಳ್ಳಿ ಗ್ರಾಮದಿಂದ ರಾಯಭಾಗ್ ಪಟ್ಟಣದ ಕಡೆಗೆ ಬರುತ್ತಿದ್ದ ಕಾರು ಈ ಅಪಘಾತಕ್ಕೆ ಕಾರಣವಾಗಿರುವುದಾಗಿ ಪ್ರಾಥಮಿಕ ಮಾಹಿತಿ ಇದೆ. ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಸರ್ಗಿ ಹಾಗೂ ರಾಯಬಾಗ್ ಸಿಪಿಐ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸಾಲಿ ಹೋಗಿದ್ರು ನಮ್ಮ ತಾತನ ಮಕ್ಕಳು ರೀ. ಮತ್ತು ಅವ್ರು ಸಾಲಿ ಬಸ್ ಬಂದ ಇಳಿಸಿ ಹೋಗೈತ್ರಿ. ರೋಡ್ ಇಚ್ಕೊಂಡು ಇಳಿಸೈತ್ರಿ. ರೋಡ್ ಇಚ್ಕೊಂಡು ಇಳಿಸ್ಬೇಕು. ಹುಡುಗರು ಮಕ್ಕಳು ಮಣ್ಣಿ ಬಿ ರೋಡ್ ಹಚ್ಚಿಗೆನ ಐತ್ರಿ, ದಾಟೋದೇನಿಲ್ರಿ. ರೋಡ್ ರಾಯಬಾಗ್ ಬರೋ ಗಾಡಿ ಈ ಕಡೆ ನಾಗರಮುನ್ನ ಕಡೆ ತಿರುಗಿ ಎರಡು ಹುಡುಗರ ಮ್ಯಾಗ ಹಿಂಗೆ ಹರ್ಕೊಂಡು ಹೋಗೈತ್ರಿ. ಇವೆಲ್ಲ 4 ಜನ ಹತ್ರ ಕುಡ್ದಾರ್ದಾರ್ರಿ, ಡ್ರಿಂಕ್ಸ್ ಮಾಡ್ಯಾರ. ಅಲ್ಲಿ ಬ್ರೇಕ್ ರೋಡ್ ಇಲ್ರಿ, ಅಲ್ಲಿ ಹೈಸ್ಕೂಲ್ ಐತಿ, ಆದರ್ಶ ಐತಿ, 2 ಸಾಲ ಇದಾವ್ರಿ. ಅಲ್ಲಿ ದೊಡ್ಡದು ಅನ್ನೋದು ಏನೂ ಇಲ್ರಿ. ಸುದ್ದಿ ರೋಡ್ ಒಂದಿಟ್ಟು ದೊಡ್ಡದು ಮಾಡ್ಬೇಕ್ರಿ, ಅನುಕೂಲ ಮಾಡ್ಬೇಕ್ರಿ. ಆ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕ್ರಿ. ಇನ್ನೊಂದು ಹುಡುಗಿ ಜೀವ ಐತ್ರಿ, ಆ ಹುಡುಗಿನ ಏನ್ರ ಮಾಡಿ ನಮ್ಗೆ ಉಳಿಸ್ಕೊಡ್ಬೇಕ್ರಿ. ಈಗ ಹುಡುಗರ ಮೇಲೆ ಅದು ಕಾರ್ ಹಾಯ್ತಪ್ಪಂದ್ರಿ, ಅದು ಯಾವ ಸ್ಥಳದಾಗ ಯಾವ ಊರಲ್ಲಿ? ಮೇಕಳಿ ಆದರ್ಶ ಮುಂದ್ರಿ. ಅಂದ್ರೆ ಆ ಹುಡುಗರು ಯಾವ ಸ್ಕೂಲ್ಗೆ ಹೋಗ್ತಿದ್ರಿ? ವಿವೇಕಾನಂದ್ರ ಫ್ಯಾಕ್ಟ್ರಿ ಅಂದ್ರೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ರು? ಒಬ್ಬಕ್ಕೆ 7ನೇ ರೀ, 5ನೇ ರೀ. 5ನೇ 4ನೇ? ಅಂದ್ರೆ ಅವ್ರ ಹೆಸರು ಏನಂದ್ರೆ? 5ನೇ ಹುಡುಗಿ ಡೆತ್ ಆಗಿತ್ರಿ. ಈಗ 7ನೇ ಮಗುವಿನ ಜರ ಜೀವ ಐತ್ರಿ. ಅಂದ್ರೆ ಏನು ಮುಂದಿನ ಚಿಕಿತ್ಸೆಗಾಗಿ ಕಳಿಸಿದಾರೆ? ಬೆಳಗಾವಿ. ಇನ್ನೂ ಸೀರಿಯಸ್ ಗ್ಯಾರಂಟಿ ಇಲ್ರಿ. ಗ್ಯಾರಂಟಿ ಇಲ್ರಿ? ಅಂದ್ರೆ ಕಟ್ಟಿತ್ರಿ. ಅಲ್ಲಿ ರೋಡ್ ದಂಡಿ ಕಟ್ಟಿಗಿದಾವ್ರಿ. ಕಟ್ಟಿಗೆ ಹೋಗಿ ಬಿದ್ದಿತ್ರಿ ಹುಡುಗಿ. ಮತ್ತೆ ಈ ಹುಡುಗಿ ತನಕ 3 ತಗೊಂಡಿಲ್ಲಿ ಕಾಲ್ ಕಟ್ಟಾಗಿ ಇದು ಮದುವೆ ದಿಲೀಪ್ ಅನ್ನ ಹೊಳ್ಳಿ ಬಂದು ಈ ಕಡೆ ಬರೋ ಗಾಡಿ ಹಿಂಗೆ ಉಲ್ಟಾ ತಿರುಗಿ ನಿಂತೈತ್ರಿ. ಆ ಮಕ್ಕಳ ಕಡೆ ಹರ್ಕೊಂಡು ಹೋಗಿ 4 ಮಂದಿ ಕುಡಿದಾರೆ. ಅವ್ರು ಕುಡಿದಾರ್ರಿ ಎಲ್ಲ ಓಡಿ ಹೋಗಿದಾರ್ರಿ. ಅದ್ರಾಗಿ ಇಬ್ರು ಸಿಕ್ಕಿದಾರ್ರಿ, ಇಬ್ರು ಮಂದಿ ಹೋಗಿದಾರ್ರಿ. ಮತ್ತೆ ಸಾವಿರ ಬರ್ತಕ್ಕ ನಾವು ಹಿಡ್ಕೊಂಡು ಪೊಲೀಸನ್ ಫೋನ್ ಮಾಡಿಗಿಡಿ ಅವ್ರು ಬಂದು ನಿರ್ತಕ್ಕ ಅವ್ರನ್ನ ಹಿಡ್ಕೊಂಡು ನಿಂತಿದಾರೆ. ನಮ್ಮ ಹುಡುಗಿ ಹುಡುಗಿ ಅವ್ ಏನ್ ಮಾಡ್ಬೇಕ್ರಿ? ಮಗಳು ಹೊಡ್ಯಾವ್ರ ಸಿಕ್ಕಾರ, ಹೊಡ್ಯಾವ್ರತ್ತ ನಾವ್ ಹಿಡ್ಕೊಂಡೇವ್ರಿ. ಅವ್ರ ಅಲ್ಲತ್ತ ಅವ್ರ ಅಂತಾರ್ರಿ, ಅವ್ರ ಹೊಡ್ಯಾವ್ರಿ, ಹೊಡ್ಯಾವ ಅವರಿ. ಆದ್ರೆ ನಾವು ಅವ್ನ ಹಿಡ್ಕೊಂಡ ಈ ಪೊಲೀಸನ್ ನಮ್ಮ ಪಂಚರ್ ಬಂದು ಫೋನ್ ಮಾಡಿದಾಗ ಅವ್ರು ಬರೋತಕ್ಕ ಹಿಡ್ಕೊಂಡು ನಿಂತಿದ್ದೇವ್ರಿ. ಅವ್ನ ಅಲ್ಲ ಅಂತಾರೆ. ಮತ್ತೆ 3 ಜನ ಓಡಿಗಿದಾರ್ರಿ. ಮತ್ತಿನ್ ಮುಂದೆ ಹೆಂಗಾಗೋದ್ರಿ? ಏನ್ರಿ ಏನ್ ತಹಸೀಲ್ದಾರ್ ಸಾಹೇಬ್ರ ಎಲ್ಲಾರು ಕೂಡ ನಮ್ಗೆ ಏನ್ ನಿರ್ಣಯ ಕೊಡ್ತಾರ ಕೊಡ್ರಿ. ಆ ಮಕ್ಕಳಿಗೆ ನ್ಯಾಯ, ಆ ಮಕ್ಕಳಿಂದ ಇನ್ನೊಂದು ಮಕ್ಳಿಗೆ ಹಿಂಗೆ ಆಗಬಾರ್ದಂಗೆ ಮಾಡ್ಬೇಕ್ರಿ. ಈಗ 2-3 ಸಲ ಸಣ್ಣ ಆಗಿದಾವ್ರಿ. ಅಲ್ಲಿ ಈಗ 2 ಸಲ ಆಗಿದಾವ್ರ. ಅಲ್ಲಿ ಯಾರು ಗಮನ ಹರಿಸಿಲ್ರಿ. ಅಲ್ಲಿ ಬ್ರೇಕ್ ರೋಡ್ ಒಂದು ಇಲ್ರಿ. ಹೌದ್ರಿ? ಹ್ಞೂ 2 ಸಾಲ ಇದಾವ್ರಿ. ದೊಡ್ಡ 2 ಸಾಲ ಇರಕಾಗಿ ಅಲ್ಲಿ ಬ್ರೇಕ್ ರೋಡ್ ಇಲ್ರಿ. ಮತ್ತೆ ಅಲ್ಲೆಲ್ಲ ಮಗಳ ಕಟ್ಟಿಗೆ ಹೋಗಿದಾರ್ರಿ ರೋಡ್ ದಂಡಿಗೆ. ಅವೆಲ್ಲ ತೆರವುಗೊಳಿಸಿ ಅನುಕೂಲ ಮಾಡ್ಬೇಕ್ರಿ ಶಾಲೆ ಮಕ್ಕಳಿಗೆ. ಇವ ಹುಡುಗಿ ಒಂದು ಆಗೈತಿ. ಇನ್ನೊಂದು ಹಿಂಗೆ ಮಕ್ಕಳಿಗೆ ಯಾರಿಗೂ ಹಿಂಗೆ ಆಗಬಾರ್ದಂತ ಮಾಡ್ಬೇಕ್ರಿ. ಯಾಕಂದ್ರೆ ಇರೋ ಒಬ್ರಿಬ್ರು ಮಕ್ಕಳು ನಾವು ಕುಲಿ ಕಾಯಿರತ್ತ, ನಾವು ಹುಡುಗರು ಕಲಿಲ್ತ ಸಾಲಿ ಕಳ್ಸಿರ್ತಾರೆ. ಆ ಹುಡುಗರಿಗೆ ಹಿಂಗಾದ್ರೆ ಅವ್ರ ಅಪ್ಪನ ಜೀವನ ಹೆಂಗ್ರಿ? ನಿಮ್ಮ ಹೆಸರೇನಂದ್ರೆ? ನಮ್ಮ ಹೆಸರು ಪ್ರೇಮ ಹೋಟೆಲ್ ಕರಗಾವಿ. ಅಂದ್ರೆ ಹುಡುಗರಿಗೆ ಏನಾಗ್ಬೇಕ್ರಿ? ಥ್ಯಾಂಕ್ ಯು. ರಾಯಬಾಗ ವಿವೇಕಾನಂದ ಸ್ಕೂಲ್ದಿಂದ ಅವರು ಮೇಕಳಿಗೆ ಬರೋತ್ನ್ಯಾಗ ಬಸ್ ಸ್ಟ್ಯಾಂಡ್ದಾಗ ಇಳಿದ ಅವ್ರ ಮನೆಗೆ ಹೋಗೋತ್ನ್ಯಾಗ ಅಲ್ಲಿಂದ ಕಾರ್ ಗಾಡಿ ಒಂದು ಬಂದು ಡಿಕ್ಕಿ ಹೊಡೆದ ಆಕ್ಸಿಡೆಂಟ್ ಆಗೈತಿ. ಒಂದು ಡೆತ್ ಆಗೈತಿ, ಸ್ಪಾಟ್ ಡೆತ್ ಆಗೈತಿ. ಒಂದು ಇದನ್ನಾಗೈತಿ, ಇಲ್ಲೋರಿಗೈತಿ. ಅದು ದವಾಖಾನೆಗೆ ಕೊಟ್ಟ. ಜಯಶ್ರೀಗೆ ಕೊಟ್ರೆ, ಭಾಗ್ಯಶ್ರೀ ಕೊಟ್ರೆ. ಇಬ್ಬರು ಜನ? ಒಬ್ಬನ ಮಕ್ಕಳು, ಒಬ್ಬರ ಮಕ್ಕಳು. ಮಾರ್ನಿಂಗ್ ಹೋಗೋ ಸಂದರ್ಭದಾಗ ಇದು ಇಂಜಿನ್ದ ಬಂದಕ್ಷಿಂದ ಹೊಡೆದ ಗಾಡಿ. ಅವ್ರು 3 ಜನ ಇತ್ತು. 3 ಜನ. ಆಮೇಲೆ 3 ಜನ ಸಿಕ್ಕಿರಲ್ಲ? 3 ಜನ. ಒಬ್ಬರು ಸಿಕ್ಕಾರ. ಡ್ರೈವಿಂಗ್ ಮಾಡೋರು ಒಬ್ಬರು ಸಿಕ್ಕಾರ. ಡ್ರೈವಿಂಗ್ ಮಾಡೋನ ಸಿಕ್ಕಂಡ್ರೆ. ಆಮೇಲೆ ಇನ್ನು ಉಳಿದವ್ರು ಇಬ್ಬರು ಓಡಿದ್ದಾರೆ.